ತಮಿಳುನಾಡಿನ ಸಿಎಂ ದಳಪತಿ ವಿಜಯ್ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಈ ಬಾರಿಯ ಹುಟ್ಟುಹಬ್ಬ ವಿಜಯ್ ಅವರಿಗೆ ತುಂಬಾನೇ ಸ್ಪೆಷಲ್. ಯಾಕಂತಂದ್ರೆ ಇಷ್ಟು ವರ್ಷ ಓರ್ವ ನಟನಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ರು. ಆದ್ರೆ ಇವತ್ತು ವಿಜಯ್ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿದ್ದಾರೆ. ಸೊ ಈ ವಿಚಾರವಾಗಿ ಇವತ್ತು ವಿಜಯ್ ಅವರಿಗೆ ಒಂದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬಹುದು. ಮುಖ್ಯಮಂತ್ರಿಯಾಗಿ ಮೊದಲ ಹುಟ್ಟುಹಬ್ಬವನ್ನ ಅವರು ಆಚರಿಸಿಕೊಳ್ತಾ ಇದ್ದಾರೆ. ಸೊ ನಿಜವಾಗಿ ಈ ಎಲ್ಲ ಒಂದು ಸಕ್ಸಸ್ ನ ಹಿಂದೆ ಅವರ ಪರಿಶ್ರಮ ನಿಜಕ್ಕೂ ಮೆಚ್ಚುವಂತದ್ದು. ಸೊ ಹಾಗಾಗಿ ವಿಜಯ್ ಅವರು ಬೆಳೆದು ಬಂದ ಹಾದಿ ಏನು, ಏನೆಲ್ಲ ಸ್ಟ್ರಗಲ್ ಮಾಡಿದ್ರು, ಇವರಿಗೆ ಯಾವ ರೀತಿಯಾಗಿ ಸಪೋರ್ಟ್ಗಳು ಸಿಕ್ತು, ಯಾವ ರೀತಿಯಾಗಿ ನೋವು, ಹತಾಶೆ, ನಿರಾಶೆ ಇವೆಲ್ಲವನ್ನ ಅನುಭವಿಸಿದ್ರು, ಇದೆಲ್ಲದರ ವಿಚಾರವಾಗಿ ನಾನು ಇಂದಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನ ನೀಡ್ತೇನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ತನ್ನದೇ ಆದಂತ ವರ್ಚಸ್ಸನ್ನ ಮೂಡಿಸಿರುವಂತ ನಟ. ಆದ್ರೆ ಈಗ ತಮಿಳುನಾಡಿನ ಮುಖ್ಯಮಂತ್ರಿ. ಸೊ ಸ್ಟಾರ್ಟಿಂಗ್ ನಲ್ಲಿ ಇವರಿಗೆ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಲಿಕ್ಕೆ ಅಷ್ಟು ಕಷ್ಟವನ್ನ ಇವರು ಪಡ್ಲಿಲ್ಲ. ಯಾಕಂತಂದ್ರೆ ತಂದೆ ಚಂದ್ರಶೇಖರ್ ಅವರು ಏನಿದ್ದಾರೆ ಅವರು ನಿರ್ಮಾಪಕರಾಗಿದ್ರು, ನಿರ್ದೇಶಕರಾಗಿದ್ರು. ಹಾಗಾಗಿ ತನ್ನ ಮಗನನ್ನ ಅವರೇ ಫಿಲ್ಮ್ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆದ್ರೆ ಒಂದೊಮ್ಮೆ ಈ ಮಕ್ಕಳನ್ನ ನೀವು ಫಿಲ್ಮ್ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಒಂದಿಷ್ಟು ನೆಗೆಟಿವ್ ಕಮೆಂಟ್ಗಳು ಬಂದೇ ಬರ್ತದೆ. ಅದು ಸಹಜ, ಸಿನಿಮಾ ರಂಗದಲ್ಲಂತೂ ಅದು ತುಂಬಾನೇ ಸಹಜ. ವಿಜಯ್ ಅವರಿಗೂ ಕೂಡ ಹಾಗೆ ಆಗಿತ್ತು. ಸ್ಟಾರ್ಟಿಂಗ್ ನಲ್ಲಿ ಅವರ ಕಲ್ಲರ್ ಬಗ್ಗೆ ಮಾತನಾಡ್ತಾ ಇದ್ರು. ಈ ನಟ ತುಂಬಾನೇ ಕಪ್ಪಗಿದ್ದಾನೆ, ಇವರಿಗೆ ಸರಿಯಾಗಿ ಮಾತನಾಡ್ಲಿಕ್ಕೆ ಬರಲ್ಲ, ಇವರೆಲ್ಲ ಆಕ್ಟ್ರಾ ಅನ್ಕೊಂಡು ಕಾಲೆಳೆದಿದ್ದು ಉಂಟು. ಪ್ರಾರಂಭದ ದಿನಗಳಲ್ಲಿ ಸಾಕಷ್ಟು ಡೌನ್ ಫಾಲ್ ಅನ್ನ ವಿಜಯ್ ಅವರು ಕಂಡಿದ್ರು. ವಿಜಯ್ ಅವರ ನಟನೆ ಮೇಲೆ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ವು. ಸರಿಯಾಗಿ ಮಾತನಾಡ್ಲಿಕ್ಕೆ ಬರಲ್ಲ, ಬಾಯಿ ಬಿಟ್ಟು ವಿಜಯ್ ಮಾತನಾಡಲ್ಲ ಅನ್ನೋ ರೀತಿಯಾಗಿ ಒಂದಿಷ್ಟು ಟೀಕೆಗಳನ್ನ ಇವರು ಪ್ರಾರಂಭದ ದಿನದಲ್ಲಿ ಅನುಭವಿಸಿದ್ರು. ನಂತರ ಏನಾಯ್ತು, ಒಂದಿಷ್ಟು ಸಿನಿಮಾಗಳು ಬರ್ತಾನೆ ಹೋಯ್ತು. ಗಿಲ್ಲಿ ಎನ್ನುವಂತ ಸಿನಿಮಾ ಮೂಲಕ ಇವರು ತನ್ನದೇ ಆದಂತ ಛಾಪನ್ನ ಮೂಡಿಸಿದ್ರು ತಮಿಳು ಚಿತ್ರರಂಗದಲ್ಲಿ. ನಿಮ್ಗೆ ಗೊತ್ತಿರಬಹುದು, ತ್ರಿಷಾ ಹಾಗೂ ವಿಜಯ್ ಅವರ ಕಾಂಬಿನೇಷನ್ ತುಂಬಾನೇ ಹಲ್ಚಲನ್ನ ಎಪ್ಸಿತ್ತು. ಸಿನಿಮಾ ರಂಗದಲ್ಲಿ ತನ್ನದೇ ಆದಂತ ವರ್ಚಸ್ಸನ್ನ ಅಲ್ಲಿಂದ ವಿಜಯ್ ಅವರು ಪಡ್ಕೊಂಡ್ರು. ನಂತರ ಒಂದೊಂದಾಗಿ ಸಕ್ಸಸ್ ಫಿಲ್ಮ್ಗಳ ಜೊತೆಗೆ ಫೇಲ್ಯೂರ್ ಫಿಲ್ಮ್ಗಳನ್ನು ಕೊಡ್ತಾ ಬಂದ್ರು, ಟೀಕೆಗಳನ್ನ ಎದುರಿಸ್ತಾ ಬಂದ್ರು. ಅಲ್ಲಿಗೆ ಒಂದು ಲೆವೆಲ್ಗೆ ಸದೃಢರಾಗಿ ನಟನಾಗಿ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಇವರ ಒಂದಿಷ್ಟು ಫಿಲ್ಮ್ಗಳು ಅಟ್ಟರ್ ಫ್ಲಾಪ್ ಕೂಡ ಆದ್ವು. ನಿಮ್ಗೆ ಗೊತ್ತಿರಬಹುದು, ಹುಲಿ ಅನ್ನುವಂತ ಫಿಲ್ಮ್ ಏನಿದೆ ಅದು ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗಿತ್ತು. ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನು ಕೂಡ ಜನರಲ್ಲಿ ಮೂಡಿಸಿತ್ತು. ಆದ್ರೆ ಅವರ ನಟನೆ ಚೆನ್ನಾಗಿದ್ರು ಕೂಡ ಫಿಲ್ಮಿನ ಕತೆ ಚೆನ್ನಾಗಿಲ್ದೆ ಅಥವಾ ಅವರ ಆ ಒಂದು ಪ್ರೆಸೆಂಟೇಷನ್ ಚೆನ್ನಾಗಿಲ್ದೆ ಆ ಮೂವಿ ಫ್ಲಾಪ್ ಆಗಿಬಿಡ್ತು. ನಂತರ ಬೀಸ್ಟ್ ಎನ್ನುವಂತ ಮೂವಿ ಬಂತು. ಆ ಫಿಲ್ಮು ಅಷ್ಟೇ ಕತೆ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅನ್ನೋ ರೀಸನ್ಗೆ ಒಂದಿಷ್ಟು ಫೇಲ್ಯೂರ್ ಗಳನ್ನ ಆ ಫಿಲ್ಮ್ ಕೂಡ ಅನುಭವಿಸಿತು. ನಂತರ ಲಿಯೋ ಒನ್ ಆಫ್ ದ ಬೆಸ್ಟ್ ಸಕ್ಸಸ್ಫುಲ್ ಫಿಲ್ಮ್ ಆಯ್ತು. ನಂತರ ಮಾಸ್ಟರ್ ಬಂತು, ಅದು ಕೂಡ ಸಿಕ್ಕಾಪಟ್ಟೆ ಸುದ್ದಿಯನ್ನ ಮಾಡ್ತು. ಇದೀಗ ಜನನಾಯಕನ್ ಚಿತ್ರ ಕೂಡ ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ. ಅದು ತುಂಬಾನೇ ಹೈಪ್ ಅನ್ನ ಸೃಷ್ಟಿ ಮಾಡಿದೆ. ಸೊ ಚಿತ್ರರಂಗದ ಈ ಏಳು ಬೀಳುಗಳನ್ನ ಅನುಭವಿಸಿದಂತ ವಿಜಯ್ ಅವರಿಗೆ ಚಿತ್ರರಂಗ ಸಾಕು, ಇನ್ನು ಮುಂದೆ ನಾನು ಸಮಾಜಕ್ಕೆ ಏನಾದ್ರೂ ಕೊಡಬೇಕು, ಸಮಾಜದಲ್ಲಿ ಒಂದಿಷ್ಟು ಗೌರವವನ್ನ ಸಂಪಾದನೆ ಮಾಡಬೇಕು, ಹಾಗೆ ಜನರ ಪರವಾಗಿ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ರಾಜಕೀಯಕ್ಕೆ ಪ್ರವೇಶ ಮಾಡಿಬಿಡ್ತಾರೆ. ಆದ್ರೆ ಅದಕ್ಕೂ ಮುಂಚೆ ಒಂದಿಷ್ಟು ವಿಚಾರಗಳನ್ನು ನಾನು ಹೇಳಲೇಬೇಕು. ಅದೇನಂತಂದ್ರೆ, ಈ ಹಿಂದೆ ನಿಮ್ಗೆ ಗೊತ್ತಿರಬಹುದು, ವಿಜಯ್ ಅವರು ಲವ್ ಮ್ಯಾರೇಜ್ ಆಗಿದ್ರು. ಓರ್ವ ಉದ್ಯಮಿ ಮಗಳನ್ನ ಅವರು ಮದುವೆ ಆಗಿದ್ರು. ಆ ಉದ್ಯಮಿ ಮಗಳು ವಿಜಯ್ ಅವರ ಫ್ಯಾನ್ ಆಗಿದ್ರು. ಇವರ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಹೇಗಿದೆ ನೋಡಿ. ಅದು ಒಂದು 90ರ ದಶಕ. ಆ ಸಂದರ್ಭದಲ್ಲಿ ವಿಜಯ್ ತನ್ನದೇ ಆದಂತ ವರ್ಚಸ್ಸನ್ನ ಬೀರಿದ್ರು. ಆ ವಿಜಯ್ ಅವರ ಅಭಿನಯವನ್ನ ಕಂಡು ಲಂಡನ್ ನಲ್ಲಿರುವಂತಹ ಸಂಗೀತ ಏನಿದ್ದಾರೆ, ವಿಜಯ್ ಅವರ ದೊಡ್ಡ ಫ್ಯಾನ್ ಆಗಿದ್ರು. ಅವರು ಲಂಡನ್ ನಿಂದ ಭಾರತಕ್ಕೆ ಬಂದು, ಅದರಲ್ಲೂ ಚೆನ್ನೈಗೆ ಬಂದು ವಿಜಯನ್ನ ಮೀಟ್ ಆಗ್ಲಿಕ್ಕೆ ಬಂದಿದ್ರಂತೆ. ಅಲ್ಲಿಂದ ಇವರ ನಡುವೆ ಒಂದಿಷ್ಟು ಸಂಭಾಷಣೆಗಳು ನಡೀತದೆ. ಉದ್ಯಮಿಯ ಮಗಳಾಗಿದ್ರು ಸಂಗೀತ. ನಂತರ ಇವರ ಕುಟುಂಬದ ಜೊತೆ ಮಾತುಕತೆ ಆಗ್ತದೆ. ನಂತರ ಸಂಗೀತ ವಿಜಯ್ ಅವರು ಮದುವೆ ಆಗ್ತಾರೆ. ಒಂದು 20 ವರ್ಷಗಳ ಕಂಟಿನ್ಯೂ ದಾಂಪತ್ಯ ಜೀವನ ಅನ್ನೋದು ಇವರ ಬಳಿ ಇರುತ್ತೆ. ಆದ್ರೆ ಇದರ ಮಿಡಲ್ ಅಲ್ಲಿ ತ್ರಿಷಾ ಅವರ ಎಂಟ್ರಿ ಆಗುತ್ತೆ. ತ್ರಿಷಾ ಅವರ ಮೇಲೆ ವಿಜಯ್ ಅವರಿಗೆ ಒಂದಿಷ್ಟು ಮನಸ್ಸಾಗ್ಬಿಡುತ್ತೆ. ಅಲ್ಲಿಂದ ಇವರು ಇನ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ನಂತರ ತ್ರಿಷಾ ಹಾಗೂ ಇವರ ವಿಚಾರ ಸಿಕ್ಕಾಪಟ್ಟೆ ಸುದ್ದಿ ಆಗುತ್ತೆ. ಕಾಂಟ್ರವರ್ಸಿ ಅನ್ನೋದು ಹಾಗೆ, ಅದರಲ್ಲೂ ಸೆಲೆಬ್ರಿಟಿ ಲೈಫ್ ಗಳು ಕಾಂಟ್ರವರ್ಸಿ ಆಗೋದು ಸಹಜ. ಹಾಗೆ ತ್ರಿಷಾ ಹಾಗೂ ಇವರ ನಡುವೆ ಸಂಬಂಧ ಇದೆ ಅನ್ನೋ ರೀತಿಯಾಗಿ ಒಂದಿಷ್ಟು ಚರ್ಚೆಗಳು ಬರುತ್ತೆ. ಸಂಗೀತ ಇದರಿಂದ ಕೋಪಗೊಳ್ತಾಳೆ. ಸಂಗೀತ ಹಾಗೂ ವಿಜಯ್ ನಡುವೆ ಒಂದು ವೈವಾಹಿಕ ಬಿರುಕು ಅನ್ನೋದು ಬೀಳುತ್ತೆ. ಅದಕ್ಕೆ ಕಾರಣ ತ್ರಿಷಾ ಹಾಗೂ ವಿಜಯ್ ನಡುವೆ ಒಂದಿಷ್ಟು ಸಂಬಂಧಗಳಿದ್ವು. ಈ ಮೂಲಕ ವಿಜಯ್ ಅವರಿಗೆ ಇದು ದೊಡ್ಡ ಹಿನ್ನಡೆ ಆಗಿಬಿಡುತ್ತೆ. ಅದರ ನಡುವೆ ರಾಜಕೀಯಕ್ಕೆ ಪ್ರವೇಶ ಆಗುತ್ತೆ. ಅಲ್ಲಿಯೂ ಕೂಡ ಟೀಕೆಗಳು ಬರ್ತದೆ. ತ್ರಿಷಾ ಅವರು ಈಗ ವಿಜಯ್ ಜೊತೆ ಸಂಬಂಧವನ್ನ ಹೊಂದಿದ್ದಾರೆ. ಸಂಗೀತ ಅವರನ್ನ ವಿಜಯ್ ದೂರ ಮಾಡಿದ್ದಾರೆ. ತನ್ನ ಫ್ಯಾಮಿಲಿಯನ್ನೇ ಬ್ಯಾಲೆನ್ಸ್ ಮಾಡದ ವ್ಯಕ್ತಿ ರಾಜಕೀಯಕ್ಕೆ ಬಂದ್ರೆ ಜನರನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ವಿರೋಧ ಪಕ್ಷಗಳು ಪದೇ ಪದೇ ಟೀಕೆ ಮಾಡಿದ್ವು. ಈ ಟೀಕೆಗಳೇ ವಿಜಯ್ ಅವರಿಗೆ ಪ್ಲಸ್ ಆಗ್ತಾ ಹೋಯ್ತು. ಒಂಟಿಯಾಗಿ ರಾಜಕೀಯದಲ್ಲಿ ತನ್ನದೇ ಆದಂತ ಛಾಪನ್ನ ಮೂಡಿಸ್ತಾ ವಿಜಯ್ ಅವರು ಮುಂದೆ ಸಾಗಿದ್ರು. ರಾಜಕೀಯದ ಬಗ್ಗೆ ಮುಂದೆ
ಮುಂದೆ ಏನಾಗಬೇಕು, ನಾನು ಏನ್ ಮಾಡಬೇಕು, ನಾನು ಹೇಗೆ ಸದೃಢವಾಗಿ ನಿಲ್ಲಬೇಕು, ಟೀಕೆ ಟಿಪ್ಪಣಿಗಳನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನ ಚಾಣಾಕ್ಷವಾಗಿ ಅರಿತಂತಹ ವಿಜಯ್ ಅವರು ತಮಿಳುನಾಡಿನಲ್ಲಿ ತನ್ನದೇ ಆದಂತ ಹೊಸ ಚಿತ್ರಣವನ್ನೇ ಬರೆದು ಬಿಟ್ರು. ಟಿವಿಕೆ ಪಕ್ಷದ ಮೂಲಕ ತಮಿಳುನಾಡಿನಲ್ಲಿ ವಿಜಯ ಪತಾಕಿಯನ್ನ ವಿಜಯ್ ಅವರು ಹಾರಿಸಿಬಿಟ್ರು. ನಂತರ ಮುಖ್ಯಮಂತ್ರಿ ಆಗಿಬಿಟ್ರು. ಎಲ್ಲ ಕಾಂಟ್ರವರ್ಸಿಗಳಿಗೆ ಇದೀಗ ತೆರೆ ಎಳೆಯುವಂತಹ ಕಾಲ ಕೂಡ ಸನ್ನಿಹಿತವಾಗಿದೆ. ಇನ್ನು ಡಿಎಂಕೆ ಪಕ್ಷದವರು ಇವರ ಪರ್ಸನಲ್ ಇಶ್ಯೂ ಇರಬಹುದು, ಒಂದಿಷ್ಟು ವಿಚಾರವಾಗಿ ಪದೇ ಪದೇ ಇವರನ್ನ ಚುಚ್ಚು ಮಾತನಾಡ್ತಾ ಬಂದ್ರು. ಅದು ಜನರನ್ನ ಕೆರಳಿಸುವಂತೆ ಮಾಡ್ತು. ಈಗ ಸಂಗೀತ ಹಾಗೂ ವಿಜಯ್ ಅವರ ಏನು ವೈವಾಹಿಕ ಸಂಬಂಧದ ಬಿರುಕೇನಿದೆ ಅದು ಅವರ ಪರ್ಸನಲ್ ಲೈಫ್, ಅದನ್ನ ಅವ್ರು ಹೇಗಂತ ಸರಿ ಮಾಡ್ಕೊಳ್ತಾರೆ. ಅದರ ಮಧ್ಯೆ ನೀವು ಟೀಕೆ ಮಾಡ್ತಾ ಹೋದಾಗ ಅದು ಅವರಿಗೆ ಪ್ಲಸ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ವಿಜಯ್ ಮೇಲೆ ಕರುಣೆ ಅನ್ನೋದು ತಮಿಳುನಾಡು ಜನರಿಗೆ ಬಂದು ಬಿಡುತ್ತೆ. ಅಲ್ಲಿಂದ ಅವರು ತನ್ನದೇ ಆದಂತಹ ರಾಜಕೀಯ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರು. ಆ ಜರ್ನಿ ಮೂಲಕ ಒಳ್ಳೆಯ ವರ್ಚಸ್ಸನ್ನ ಪಡೆದುಕೊಂಡ್ರು. ನಂತರ ಜನನಾಯಕನ್ ಚಿತ್ರಕ್ಕೆ ಡಿಎಂಕೆ ಸರ್ಕಾರ ಅಧಿಕಾರದಲ್ಲಿರುವಂತಹ ಕಾರಣಕ್ಕೆ ಅದಕ್ಕೂ ಕೂಡ ಬ್ಯಾನ್ ಹೇರುವಂತ ಪ್ರಯತ್ನವನ್ನ ಮಾಡ್ತು. ಅದು ಕೂಡ ಡಿಲೇ ಆಯ್ತು. ಒಂದಲ್ಲ ಎರಡಲ್ಲ ಸಾಕಷ್ಟು ವಿಚಾರವಾಗಿ ವಿಜಯ್ ಅವರನ್ನ ಟೀಕೆ ಮಾಡ್ತಾ ಬಂದ್ರು. ಬೇರೆ ಯಾವುದೇ ಆಕ್ಟರ್ ಆಗಿರ್ಲಿ, ಬೇರೆ ಯಾವುದೇ ಪೊಲಿಟಿಷಿಯನ್ ಆಗಿರ್ಲಿ ಗಿವ್ ಅಪ್ ಮಾಡ್ತಿದ್ರೇನೋ, ಆದ್ರೆ ವಿಜಯ್ ಅವರು ಇದೆಲ್ಲವನ್ನ ಮೆಟ್ಟಿ ನಿಂತು ಇಂದು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ತನ್ನದೇ ಆದಂತ ಚಾಪನ್ನ ಮೂಡಿಸ್ತಾ ಇರೋದು. ಡಿಎಂಕೆ ಮಕಾಡೆ ಮಲ್ಕೊಂಡ್ ಬಿಡ್ತು. ಎಲೆಕ್ಷನ್ ಅಲ್ಲಿ ಅವರು ಮಾಡಿದಂತ ತಂತ್ರಗಳು, ಪ್ರತಿತಂತ್ರಗಳು ಎಲ್ಲವೂ ಅವರಿಗೆ ರಿವರ್ಸ್ ಹೊಡಿತು. ಅಲ್ಲಿಂದ ಡಿಎಂಕೆ ತನ್ನ ಅಧಿಕಾರವನ್ನ ಕಳ್ಕೊಂಡು ಬಿಡ್ತು. ಇನ್ನು ಎಐಡಿಎಂಕೆ ಹೇಳ ಹೆಸರಿಲ್ಲದೆ ಹೋಯ್ತು. ಎಐಡಿಎಂಕೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತು. ಈ ಸಂದರ್ಭದಲ್ಲಿ ಬಿಜೆಪಿಯ ಒಬ್ಬ ಅಧ್ಯಕ್ಷ ಕೂಡ ಮಾತನಾಡಿದ್ದ. ಆ ಪುಣ್ಯಾತ್ಮ ಹೇಳಿದ್ದ, ಬರ್ಲಿ ಅವರು ಪೊಲಿಟಿಕ್ಸ್ಗೆ, ಆದ್ರೆ ಮೊದಲು ತ್ರಿಷಾ ಅವರು ಮನೆಯಿಂದ ಹೊರಗೆ ಬರ್ಲಿ ಅನ್ನುವಂತ ವ್ಯಂಗ್ಯ ಮಾತುಗಳನ್ನಾಡಿದ್ದ, ಚುಚ್ಚು ಮಾತುಗಳನ್ನಾಡಿದ್ದ. ಇದೆಲ್ಲವೂ ಕೂಡ ಎದುರಾಳಿಗಳಿಗೆ ಮೈನಸ್ ಆಯ್ತೆ ಹೊರತು ವಿಜಯ್ ಅವರಿಗೆ ಎಂದೂ ಮೈನಸ್ ಆಗ್ಲಿಲ್ಲ. ಅಂತೂ ಇಂತೂ ಮುಖ್ಯಮಂತ್ರಿಯಾಗಿ ತಮಿಳುನಾಡಿನಲ್ಲಿ ಇದೀಗ ತನ್ನದೇ ಆದಂತ ಚಾಪನ್ನ ಮೂಡಿಸಿದ್ದಾರೆ. ಕೇವಲ ನಟನಾಗಿ ಡೈಲಾಗ್ ಹೊಡ್ಕೊಂಡು ತನ್ನದೇ ಆದಂತ ಶೋಕಿ ಮಾಡ್ಕೊಂಡು ಈಗ ವಿಜಯ್ ತಿರುಗ್ತಾ ಇಲ್ಲ. ಒಂದಿಷ್ಟು ಯೋಜನೆಗಳು, ಒಂದಿಷ್ಟು ಯೋಚನೆಗಳು, ಇದೆರಡರ ಮುಖೇನ ಸರ್ಕಾರವನ್ನ ಸದೃಢವಾಗಿ ನಡೆಸುವಂತ ಕಾರ್ಯವೈಖರಿಯನ್ನ ವಿಜಯ್ ತೋರಿಸ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಹೆಮ್ಮೆ ಅನ್ಸುತ್ತೆ. ಇತ್ತೀಚೆಗೆ ಅವರು ಎಂಎಲ್ಎ ಗಳಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಒಂದು ಸೆಷನ್ ಅನ್ನ ರೆಡಿ ಮಾಡಿದ್ರು. ಅದರಲ್ಲಿ ಕೇವಲ ಟಿವಿಕೆ ಎಂಎಲ್ಎ ಅಲ್ಲ, ಎಲ್ಲ ಎಂಎಲ್ಎ ಗಳನ್ನ ಕರೆದು ಅವರಿಗೆ ಓರ್ವ ಎಂಎಲ್ಎ ಆದ್ಮೇಲೆ ಅವರ ಜವಾಬ್ದಾರಿಗಳೇನು, ಕಾನೂನಾತ್ಮಕವಾಗಿ ಏನೇನ್ ಮಾಡಬೇಕು, ಇನ್ನು ಬಜೆಟ್ ಗಳ ವಿಚಾರವಾಗಿ ಫಿನಾನ್ಷಿಯಲ್ ಡಿಸಿಷನ್ ಹೇಗಿರುತ್ತೆ, ಇದೆಲ್ಲದರ ಪರವಾಗಿ ಒಂದಿಷ್ಟು ಟ್ರೈನಿಂಗ್ ಅನ್ನ ಕೊಡುವಂತ ಕೆಲಸವನ್ನು ಕೂಡ ವಿಜಯ್ ಅವರು ಮಾಡಿದ್ರು. ಈ ಮೂಲಕ ವಿಜಯ್ ಅವರು ತನ್ನದೇ ಆದಂತ ವರ್ಚಸ್ಸನ್ನ ಬೀರಿ ಓರ್ವ ಸದೃಢ ನಾಯಕನಾಗಿ ಇದೀಗ ತಮಿಳುನಾಡಿನಲ್ಲಿ ರೂಪುಗೊಳ್ತಿದ್ದಾರೆ. ಇವ್ರು ಹೋಗ್ತಿರೋ ಸ್ಪೀಡ್ ಅನ್ನ ನೋಡಿದ್ರೆ ಇನ್ನೊಂದು 10 ವರ್ಷ ವಿಜಯ್ ಅವರನ್ನ ಯಾರಿಂದಲೂ ಟಚ್ ಮಾಡೋಕ್ ಆಗೋದಿಲ್ಲ ಅನ್ನುವಂತ ಪರಿಸ್ಥಿತಿ ಇದೀಗ ತಮಿಳುನಾಡಿನಲ್ಲಿ ಉದ್ಭವವಾಗಿಬಿಟ್ಟಿದೆ. ವಿಜಯ್ ಅವರ ಫ್ಯಾನ್ ಫಾಲೋವಿಂಗ್ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಓರ್ವ ನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ವಿಜಯ್ ಅವರು ಇದೀಗ ರಾಜಕೀಯದಲ್ಲೂ ತನ್ನದೇ ಆದಂತಹ ವರ್ಚಸ್ಸನ್ನ ಸಾಧಿಸ್ತಾ ಹೋಗ್ತಾ ಇದ್ದಾರೆ. ಸೊ ಹ್ಯಾಪಿ ಬರ್ಡೇ ತಳಪತಿ ವಿಜಯ್. ಈ ಒಂದು ಜರ್ನಿ ಹೀಗೆ ಮುಂದುವರಿತಾ ಹೋಗ್ಲಿ, ಇನ್ನಷ್ಟು ಒಳ್ಳೆ ಕೆಲಸಗಳು ನಿಮ್ಮಿಂದ ಆಗ್ಲಿ, ರಾಜಕೀಯದಲ್ಲಿ ಇನ್ನಷ್ಟು ಎತ್ತರಕ್ಕೆ ಉತ್ತುಂಗಕ್ಕೆ ಬೆಳೆಯುವಂತಾಗ್ಲಿ ಅನ್ನೋದೇ ನಮ್ಮ ಆಶಯ.